सत्याविघ्नकराब्जोत्थान 50 वर्ष पूजकान सत्य प्रमोद तीर्थार्यान नौमिन्याय ಸುಧಾರತಾನ್. ಇವತ್ತು ನಾವು ಇಲ್ಲಿ ಈ ವೈತರಣಿ ನದಿಯ ದಡದಲ್ಲಿ ಜಾಜ್ಪುರ್ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ. ಈ ವೈತರಣಿ ನದಿ ಹಾಗೂ ವಿರಜಾ ನದಿಯ ಹಾಗೂ ಬ್ರಾಹ್ಮಣಿ ನದಿ ಎನ್ನುವಂತಹ ಮೂರು ನದಿಗಳ ಒಂದು ವಿಶೇಷವಾಗಿರತಕ್ಕಂತಹ ಸನ್ನಿಧಾನದಲ್ಲಿ ಗಯಾಸುರನ ನಾಭಿಸ್ಥಾನ ಎಂಬುದಾಗಿ ಇದನ್ನ ವಾಯುಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಮತ್ತು ವೈತರಣಿ ನದಿಯ ಸ್ನಾನ ವಿಶೇಷವನ್ನ, ಅದರ ಮಹಿಮೆಯನ್ನ ಮಹಾಭಾರತದಲ್ಲೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನರಕದಲ್ಲಿ ಇರುವಂತಹ ಯಾವ ವೈತರಣಿ ನದಿ ಇದೆ, ಆ ನದಿಯಲ್ಲಿ ನಾವು ಬೀಳಬಾರದು, ನಮಗೆ ಅದರ ಭಯ ಇರಬಾರದು ಅಂತಾದರೆ ನಾವು ಇಲ್ಲಿ ಹತ್ತಿರದಲ್ಲಿ ಇರುವಂತಹ ಈ ವೈತರಣಿ ನದಿಯಲ್ಲಿ ಸ್ನಾನ ಮಾಡಿದರೆ ನಮಗೆ ನರಕದಲ್ಲಿರುವಂತಹ ವೈತರಣಿ ನದಿಯ ಸ್ಪರ್ಶವೇ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಂತಹ ಪವಿತ್ರವಾಗಿರುವಂತಹ ಒಂದು ಈ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಮಹಾಸ್ವಾಮಿಗಳವರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ದೊಡ್ಡದಾಗಿರುವಂತಹ ಮಠವನ್ನ ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ತಪೋವನ ಇದ್ದಾಗೆ ಇದೆ, ಇದೆ. ಶಾಂತವಾದ ವಾತಾವರಣ, ಏನೋ ಒಂದು ವಿಶೇಷವಾಗಿರತಕ್ಕಂತಹ ಶಕ್ತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ಬಂದು 2 ದಿವಸ ನಾವಿಲ್ಲಿ ವಾಸ ಮಾಡಿದ್ದೇವೆ. ಎಲ್ಲ ರೀತಿಯ ಅನುಕೂಲತೆಗಳಾಗಿದೆ. ಮುಖ್ಯವಾಗಿ ನಮಗೆ ಇಳ್ಕೊಳ್ಳೋದಕ್ಕೆ ರೂಮ್ಸ್ಗಳು, ದೊಡ್ಡ ಹಾಲು, ಅದೇ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡುವುದಕ್ಕಾಗಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು, ಊಟದ ವ್ಯವಸ್ಥೆ, ಅಡಿಗೆಯ ವ್ಯವಸ್ಥೆ, ನೀರು ಅತ್ಯಂತ ಶುದ್ಧವಾದ ರುಚಿಯಾಗಿರತಕ್ಕಂತಹ ನೀರಿನ ವ್ಯವಸ್ಥೆ, ಅದೆಲ್ಲವೂ ಕೂಡ ಇಲ್ಲಿ ನಮಗೆ ತುಂಬಾ ಅನುಕೂಲವಾಗಿದೆ. ಹಾಗಾಗಿ ಈ ಎಲ್ಲ ವ್ಯವಸ್ಥಾಪನವನ್ನ ಮಾಡುವುದಕ್ಕಾಗಿ ಪಂಡಿತ ವಿಜೇಂದ್ರಾಚಾರ್ಯ ನವಲಿಯವರು ಇಲ್ಲಿ ಇದ್ದು ಬಂದಿರುವಂತಹ ಎಲ್ಲ ಭಕ್ತರಿಗೆ ಅತ್ಯಂತ ಪರಿಪರಿಯಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇರುವುದೇ ತುಂಬಾ ದೊಡ್ಡದಾದ ತಪಸ್ಸು. ಇಲ್ಲಿ ಯಾರು ನಮ್ಮವರಿಲ್ಲ, ಆದರೆ ಇಂತಹ ಸ್ಥಳದಲ್ಲಿ ಇದ್ದು ಬಂದ ಎಲ್ಲ ಭಕ್ತರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮ ವಿಜೇಂದ್ರಾಚಾರ್ಯರು. ಅವರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ಸಮರ್ಪಣೆ ಮಾಡುತ್ತೇನೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನಮ್ಮ ಮಹಾಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರಿಗೆ ನಾವೆಲ್ಲರೂ ಸೇರಿ ಅನಂತ 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 ನಮಸ್ಕಾರಗಳನ್ನು ಮಾಡಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ ಗಂಗಾಸಾಗರ ಸಂಗಮಕ್ಕೆ ಹೋಗಬೇಕಾದ್ರೆ ಇದು ದಾರಿಯಲ್ಲಿದೆ. ಗಂಗಾಸಾಗರ ಸಂಗಮಕ್ಕೆ ನಾವು ಹೋಗಬೇಕು ಅಂದ್ರೆ ಇಲ್ಲಿ ಬಂದು ಇಲ್ಲಿ 1 ದಿವಸ ನಾವು ಇದ್ದು ಈ ವೈತರಣಿ ನದಿಯ ಹತ್ತಿರದಲ್ಲಿ ಎಲ್ಲ ತೀರ್ಥವಿಧಿಯನ್ನ ಮಾಡಿಕೊಂಡು ಆಮೇಲೆ ಗಂಗಾಸಾಗರ ಸಂಗಮಕ್ಕೆ ಹೋಗುವುದಕ್ಕೆ ತುಂಬಾ ಅನುಕೂಲವಾಗಿದೆ. ಇದು ಮಧ್ಯದಲ್ಲಿ ಇದೊಂದು ಸೆಂಟರ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಅವಶ್ಯವಾಗಿ ನಾವು ಹೇಳ್ಬೋದು. ಇಂತಹ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಈ ಕ್ಷೇತ್ರದಲ್ಲಿ ತುಂಬಾ ಉಪಕಾರವನ್ನು ಮಾಡಿದ ಸ್ವಾಮಿಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ.